ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿಂಗ್ ಸರ್ಚಸ್ ಕನ್ನಡ. ನೀವೇನಾದ್ರು ಇದೇ ಮೊದಲ ಬಾರಿ ನನ್ನ ಚಾನಲ್ ಓಪನ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬೇಳೆ ಡಬ್ಬದಲ್ಲಿ ಹುಳಗಳು ಸೇರ್ಕೊಂಡಿದ್ಯಾ? ಡೋಂಟ್ ವರಿ, ಹೀಗೆ ಮಾಡಿದ್ರೆ ಒಂದು ಹುಳನೂ ಇರೋದಿಲ್ಲ. ತುಂಬ ಜನ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಪದೇ ಪದೇ ದಿನಸಿ ಸಾಮಾನು ತರೋಕ್ಕಾಗೋದಿಲ್ಲ ಅಂತ ಒಂದೇ ಬಾರಿಗೆ ಹೆಚ್ಚಿನ ಬೇಳೆಕಾಳುಗಳನ್ನ ಖರೀದಿ ಮಾಡಿ ಮನೆಯಲ್ಲೇ ಶೇಖರಿಸಿಟ್ಕೋತಾರೆ. ಅಲ್ಲದೆ ಬೇಳೆಕಾಳುಗಳು ನಾವು ದಿನನಿತ್ಯ ಬಳಸುವ ಆಹಾರ ಪದಾರ್ಥವಾಗಿದೆ. ಹಾಗಾಗಿ ಎಷ್ಟೋ ಮಂದಿ ಹೆಚ್ಚು ಪ್ರಮಾಣದಲ್ಲಿ ಬೇಳೆಕಾಳುಗಳನ್ನು ಖರೀದಿಸಿ ಅಡುಗೆ ಮನೆಯ ಡಬ್ಬಿಯಲ್ಲಿ ಶೇಖರಿಸಿಡುತ್ತಾರೆ. ಆದರೆ ಹೀಗೆ ಮಾಡೋದ್ರಿಂದ ಅವುಗಳಲ್ಲಿ ಹುಳಗಳು ಸೇರಿಕೊಳ್ಳುತ್ತವೆ. ಈ ಧಾನ್ಯಗಳನ್ನು ಹುಳಗಳಿಂದ ರಕ್ಷಿಸುವುದು ಒಂದು ದೊಡ್ಡ ಸವಾಲೆಂದೇ ಹೇಳಬಹುದು. ಒಂದು ವೇಳೆ ನಾವು ಈ ಬೇಳೆಕಾಳುಗಳನ್ನು ಹೆಚ್ಚು ದಿನಗಳವರೆಗೂ ಹಾಗೆ ಬಳಸದೇ ಇಟ್ಟರೆ ಕಾಳುಗಳ ತಾಜಾತನ ಹಾಳಾಗಿ ಕೀಟಗಳು ಹೆಚ್ಚಾಗುತ್ತದೆ. ಈ ಹುಳಗಳಿಂದಾಗಿ ಕಾಳುಗಳನ್ನು ಬಳಸಲು ಆಗದೆ ಎಷ್ಟೋ ಮಂದಿ ಅವುಗಳನ್ನು ಬಿಸಾಡುತ್ತಾರೆ. ಒಂದು ವೇಳೆ ಹುಳಗಳನ್ನು ಹೋಗಲಾಡಿಸಿ ಬಳಸಿದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ಸಂಶೋಧನೆ ಒಂದು ತಿಳಿಸಿದೆ. ಹಾಗಾದ್ರೆ ಹುಳಗಳಿಂದ ಬೇಳೆಯನ್ನು ರಕ್ಷಿಸುವುದು ಹೇಗೆ ಅಂತ ಯೋಚಿಸ್ತಿದ್ದೀರಾ? ಡೋಂಟ್ ವರಿ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲನೆಯದು ಒಣಗಿದ ಕರಿಬೇವಿನ ಎಲೆ. ಅಡುಗೆ ಮನೆಯ ಡಬ್ಬದಲ್ಲಿ ಹೆಚ್ಚಿನ ಪ್ರಮಾಣದ ಬೇಳೆಕಾಳುಗಳನ್ನು ನೀವು ಸಂಗ್ರಹಿಸಿದ್ದರೆ ಮೊದಲು ಒಣಗಿದ ಕರಿಬೇವಿನ ಎಲೆಗಳನ್ನು ಪಾತ್ರೆಯ ಕೆಳಭಾಗದಲ್ಲಿ ಇಟ್ಟು ಅದಾದ ನಂತರ ಧಾನ್ಯಗಳನ್ನು ಸುರಿಯಿರಿ. ಹೀಗೆ ಮಾಡುವುದರಿಂದ ಬೇಳೆಕಾಳುಗಳು ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರುತ್ತದೆ. ಹಲವಾರು ವರ್ಷಗಳಿಟ್ಟರೂ ಬೇಳೆಕಾಳುಗಳೊಳಗಡೆ ಹುಳಗಳು ಬರುವುದಿಲ್ಲ. ಒಟ್ಟಾರೆ ಬೇಳೆಕಾಳುಗಳು ಹಾಳಾಗದಂತೆ ತಡೆಯಲು ರೈತರು ಅನುಸರಿಸುವ ಅತ್ಯುತ್ತಮ ವಿಧಾನವೆಂದರೆ ಇದು. ನೀವು ಕೂಡ ಈ ಟ್ರಿಕ್ಸ್ ಒಮ್ಮೆ ಟ್ರೈ ಮಾಡಿ. ಎರಡನೆಯದು ಗಾಳಿಯಾಡುವಿಕೆ. ಧಾನ್ಯಗಳ ತಾಜಾತನವನ್ನು ಖಚಿತಪಡಿಸಿಕೊಳ್ಳಲು ಗಾಳಿಯಾಡುವಿಕೆಯು ಪ್ರಮುಖ ಮಾರ್ಗವಾಗಿದೆ. ಈ ಶೇಖರಣಾ ವಿಧಾನವು ಕೀಟ ಸಮಸ್ಯೆಗಳು ತಪ್ಪಿಸುವುದು ಮಾತ್ರವಲ್ಲದೆ ನೀವು ಸಂಗ್ರಹಿಸಿದ ಬೇಳೆಕಾಳುಗಳನ್ನು ಹೆಚ್ಚು ದಿನಗಳವರೆಗೂ ತಾಜಾವಾಗಿರಲು ಸಹಾಯ ಮಾಡುತ್ತದೆ. ಈ ವಿಧಾನಗಳು ಅನುಸರಿಸುವ ಮೂಲಕ ನೀವು ಧಾನ್ಯಗಳಿಗೆ ಗಾಳಿಯಾಡುವಿಕೆಯಂತೆ ಮಾಡಬಹುದು. ಅಂದರೆ ಹತ್ತಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಬೇಳೆಯನ್ನು ಸುರಿದು ಅವುಗಳನ್ನು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿಡಿ. ಆಗ ಹುಳಗಳು ದೂರವಾಗುತ್ತದೆ. ಮೂರನೆಯದು ಹುರಿದ ಬೇಳೆಕಾಳುಗಳು. ಬೇಳೆಕಾಳುಗಳನ್ನು ಗಾಜಿನ ಪಾತ್ರೆಯಲ್ಲಿ ಸಂಗ್ರಹಿಸುವ ಮುನ್ನ ಎಣ್ಣೆಯನ್ನು ಸೇರಿಸದೆ ಒಣಗಿಸಿ ಹುರಿಯುವುದರಿಂದ ಕೀಟಗಳು ಸುಲಭವಾಗಿ ಪ್ರವೇಶಿಸುವುದನ್ನು ತಡೆಯುತ್ತದೆ. ಜೊತೆಗೆ ಬೇಳೆ ಕೆಡದಂತೆ ತಡೆಯಲು ಸ್ವಲ್ಪ ಒಣಮೆಣಸಿನಕಾಯಿ ಕೂಡ ಸೇರಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೇಳೆಕಾಳಿನ ಬಗ್ಗೆ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.